tum dum tudum 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 ಮೂವಿ ಶುರುವಾಗಿ ಆದಾಗಿಂದ ಮುಗಿಯೋ ತನಕ ಆಡಿಯನ್ಸ್ ಅಂದರೆ ನಮ್ಮವರೇ, ಅವ್ರು ಬೇರೆ ಅವರಲ್ಲ, ಅಸಿಸ್ಟೆಂಟ್ ಅಸೋಸಿಯೇಟ್ಗಳು. ಯಾಕಂದರೆ ಪ್ರತಿಯೊಂದು ಮೂವಿ ಬಗ್ಗೆ ಚರ್ಚೆ ಮಾಡ್ತಾರೆ. ಭಗವದ್ಗೀತೆ ಕುರಾನು ಬೈಬಲ್ನಲ್ಲೂ ಬರ್ದಿಲ್ಲ. ನಾವೇನಾದ್ರು ರಕ್ಷಿತ್ ಶೆಟ್ಟಿ ಸರ್, ರಿಷಬ್ ಶೆಟ್ಟಿ ಸರ್ ತರ ಆಗಿದೆ, ಸಿನಿಮಾ ಬಂದ ತಕ್ಷಣ ಹೋಗಿ ಬಂದು ಅಪ್ಕೋಬೇಕಿತ್ತು. ಮಿಡಲ್ ಕ್ಲಾಸ್ ನಲ್ಲಿ ಹುಟ್ಟಿದ ಮೇಲೆ ತಿಳ್ಕೊಂಡು ಜುಗಲ್ಬಂದಿ ಅನ್ನೋ ಹೆಸರಿಗೆ ತಕ್ಕಾಗೆ ಪಾತ್ರಗಳನ್ನ ಸೃಷ್ಟಿ ಮಾಡಿದರೆ ನಮ್ಮ ದಿವಾಕರ್ ಸರ್. ಬಿದ್ದಿದ್ರೆ ನಿಮ್ಮ ಕ್ಯಾರೆ ಅನ್ನೋರೇ ಇಲ್ಲ. ತುಂಬಾನೇ ದುಡ್ಡು ಬರಂಗೆ ದುಡಿದ್ರೆ ನಿಮ್ನ ಕೇರ್ ಮಾಡೋರೇ ಇಲ್ಲ. ದುಡ್ಡು ಕೊಡೋ ಫೇಮಸ್ ಆಕ್ಟಿಂಗ್ ಇದೆಯಲ್ಲ ಮೇಡಮ್, ಅದು ಯಶೋಧ ಅನ್ನೋ ಕ್ಯಾರೆಕ್ಟರ್ ಗೊತ್ತಾ, ತಕ್ಕ ಇಡೀ ಸಿನಿಮಾದಲ್ಲಿ ತುಂಬಾ ಖುಷಿ ಆಗುತ್ತೆ ಸರ್. ಸುಳ್ಳೇಳಲ್ಲ, ಭಗವದ್ಗೀತೆ ಕುರಾನು ಬೈಬಲಲ್ಲೂ ಬರ್ದೇ ಇಲ್ಲ. ದುಡ್ಡು ಮಾಡೋದು ಹೆಂಗೆ? ಸಿನಿಮಾನ ಎಲ್ಲೂ ಏನಾಗುತ್ತೆ ಅನ್ನೋದನ್ನ ತೋರಿಸಿಲ್ಲ. ಒಂದೊಳ್ಳೆ ಟೈಟ್ ಸ್ಕ್ರೀನ್ ತಗೊಂಡೋಗಿದ್ದಾರೆ. ಹುಟ್ಟಿದ್ಮೇಲೆ ನಾನ್ ತಿಳ್ಕೊಂಡೆ. ಒಂದು ಮಗುನ ಪಾತ್ರ ಮಾಡಿ ಸೈ ಅನ್ಸ್ಕೊಂಡಿದ್ದು ನನ್ನ ಪ್ರಕಾರ ನನಗೆ ಹೇಳಿದ್ದು ಶಂಕರ್ ನಾಗ್ ಸರ್ ಮೂಗನ ಸೇಡಲ್ಲಿ ಅನ್ಕೊಂಡಿದ್ರು. ಅದಾದ್ಮೇಲೆ ಸಂತೋಷ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಎಲ್ಲರೂ ಒಳ್ಳೊಳ್ಳೆ ಮಾತುಗಳಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ಜುಗಲ್ಬಂದಿ ಸಿನಿಮಾ. ಸಿನಿಮಾ ಇಂಡಸ್ಟ್ರಿನ ಕೆಲಸ ಮಾಡೋ ಅಸಿಸ್ಟೆಂಟ್ ಡೈರೆಕ್ಟರ್ಗಳಲ್ಲಿ ಅವರಿಗೆ ಫಸ್ಟ್ ಸಿನಿಮಾ ತೋರಿಸ್ಕೊಳ್ತಾರೋ ಒಂದು ಸಣ್ಣ ಲಾಜಿಕ್ ಏನಂದರೆ, ಡೈರೆಕ್ಟರ್ ಆಗಲಿ ರೈಟರ್ ಆಗಲಿ ಫಸ್ಟ್ ಕತೆ ಬರ್ಕೊಂಡಾಗ ಫಸ್ಟ್ ನರೇಷನ್ ಕೊಡೋದೇ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಪ್ರೀಮಿಯರ್ ಶೋ ಮಾಡಿದ್ದೀನಿ. ಹೆಸ್ರಿಗಷ್ಟೇ ಮೊದಲು ಅಂತ ಹಾಕಿದ್ದೀವಿ. ಯಾಕೆ ಅಂತಂದರೆ ನನ್ನ ಅವಕಾಶ ಇತ್ತು, ನಾನು ಮಾಡಿದೆ. ಇನ್ಯಾರೋ ಮಾಡಿಲ್ಲ ಅಂತಂದರೆ ನಾವು ಮೊದಲು ಅಂತಲ್ಲ, ಅವ್ರಿಗಿರುತ್ತೆ, ಅವಕಾಶಗಳು ಸಿಕ್ಕಿರಲ್ಲ. ಅಂದೊಂದಿತ್ತು ಕಾಲ ಅಂತ ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಸೊ ವಿಷಯ ಏನಂದರೆ, ಇದೇ ಮಿರಾ ಸಿನಿಮಾಲಿ ಜುಗಲ್ಬಂದಿ ಸಿನಿಮಾ ನೋಡಿದೆ. ಸಿನಿಮಾ ನೋಡ್ತಾ ನಗ್ತಾ ಹೋಗ್ತಾ ಇದ್ವಿ. ಎಂಡಲ್ಲಿ ನನ್ನ ಕಣ್ಣಲ್ಲಿ ಗೊತ್ತಿಲ್ಲ ನೀರು. ನಾವು ಅಂದ್ಕೊಂಡಿರ್ತೀವಿ ನಾವೇನೋ ಸಾಧನೆ ಮಾಡಿಬಿಟ್ಟು ಮಾತಾಡೋಣ ಅಂತ, ಅದೆಲ್ಲ ಈ ಸಿನಿಮಾ ನೋಡಿ ತಂದೆದಾಗ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. 150 ರೂಪಾಯಿ ಕೊಟ್ಟು ಒಂದು ಕಣ್ಣೀರನ್ನ ತಗೊಂಡೋಗಿ ಬರಬೇಕು. ಅಂದರೆ ಆನಂದದ ಕಣ್ಣೀರು, ತಾಯಿ ತನದ್ದು, ಪಂಚಾಯತನದ್ದು, ಅದ್ರ ಬಗ್ಗೆ ಭಾಳ ಟಚಿಂಗ್ ಆಗಿದೆ. ಕ್ಲೈಮ್ಯಾಕ್ಸಲ್ಲಂತೂ ಎಲ್ಲರೂ ಪ್ರತಿಯೊಬ್ಬರು ಕಣ್ಣೀರು ಹಾಕೊಂಡೇ ಹಾಕಂತಾರೆ. ಎಷ್ಟೊಂದು ಜನ ಅಮ್ಮ ಬಗ್ಗೆ ಎಷ್ಟೊಂದು ಥರ ಸಿನಿಮಾಗಳು ಬಂದಿದೆ, ಅದು ಕೂಡ. ಬಟ್ ಈ ಸಿನಿಮಾದಲ್ಲಿ ಅಮ್ಮಗೊಂದು ಬೇರೆಯೇ ಸ್ಥಾನ ಇದೆ. ಅದು ಅವರು ಎಸ್ಪೆಷಲಿ ಎಂಡಿಂಗಲ್ಲಿ ತುಂಬ ಭಾಳ ಟಚ್ ಮಾಡೋವಂಥದ್ದು ಒಂದು ಸೀನ್ ಇದೆ. ಅಮ್ಮ ಅನ್ನೋ ಪದದ ಮೌಲ್ಯ ಪ್ರತಿಯೊಬ್ಬರಿಗೂ ಗೊತ್ತು. ಇಂಥ ಸಿನಿಮಾ ಮಿಸ್ ಮಾಡ್ಕೋಬಾರ್ದು. ಈಗ ನನಗೆ 64 ವರ್ಷ, ನನಗೂ ಮೊಮ್ಮಕ್ಕಳಿದ್ರು ಕೂಡ ನಾನು ನನ್ನ ತಾಯಿನ ನೆನಪು ಹಾಕೋದು ಕಣ್ಣಲ್ಲಿ ಬರುತ್ತೆ. ಇದು ನನ್ನೊಬ್ಬನ ಅನುಭವ ಅಲ್ಲ, ನಿಮ್ಮೆಲ್ಲರಿಗೂ ಅದೇ ಆಗಿರುತ್ತೆ. ಓವರಾಲ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಆ್ಯಸ್ ಆ್ಯನ್ ಆಡಿಯನ್ ಆಗಿ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ನನಗೆ ನಮ್ಮ ಡಿಮ ಸರ್ ಅವರಂತೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಇದೆ. ನಾಳೆ ಸಿನಿಮಾ ರಾಜ್ಯಾದ್ಯಂತ ಮಾಡ್ಕೊತಿದ್ದೀವಿ. ದಯವಿಟ್ಟು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಜುಗಲ್ಬಂದಿನ ಹೋಗಿ ನೋಡಿ. ಜುಗಲ್ಬಂದಿ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಒಂದು ತಾಯಿ ಅಂದರೆ ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದೇ ಅವಳು ತಾಯಿಯಾಗಿ ಅಮ್ಮ ಅಂತ ಅನ್ನಿಸ್ಕೊಳ್ಳೋದ್ರಿಂದ. ಸೊ ಆ ಕಾನ್ಸೆಪ್ಟ್ ಬಹಳ ಚೆನ್ನಾಗಿ ಕಾನ್ಸೆಪ್ಟಲ್ಲಿ ತೊಗೊಂಡು ಬಂದಿದ್ದಾರೆ. ಅಮ್ಮ ಅನ್ನೋ ಪದದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ, ಜಸ್ಟ್ ಅದನ್ನು ಕೇಳೋದಕ್ಕೆ ಎಷ್ಟು ಇಂಪಾಗಿದೆ, ಎಷ್ಟು ಸೊಗಸಾಗಿದೆ ಅನ್ನೋದನ್ನು ಅಚ್ಚುಕಟ್ಟಾಗಿ ಅದನ್ನು ಹೇಳಿದ್ದಾರೆ ನಮ್ಮ ನಿರ್ದೇಶಕರು. ಅದು ತುಂಬ ನನಗೆ ಪ್ರೀತಿ ಆಗ್ತಿದೆ. ನನಗೆ ಆ್ಯಕ್ಚುಲಿ ನಮ್ಮ ಅಮ್ಮಗೆ ಇನ್ನೂವರೆಗೂ ನಾನು ಐ ಲವ್ ಯು ಅಂತ ಹೇಳಿಲ್ಲ, ಬಟ್ ಇದ್ರ ಮುಖಾಂತರ ಹೇಳೋದು ಐ ಲವ್ ಯು ಅಮ್ಮ.